ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯ್ತಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಆಲ್ಮೋಸ್ಟ್ 1 ಮಂತ್ ಏನೋ ಆಗಿದೆ. ಸೊ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ನಡುವೆ ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗೋಗಿದ್ದೀನಿ. ನಾನಿಲ್ಲಿ ಕುಡಿತಿರೋದು ಲೌಕಿ ಜ್ಯೂಸು. ಹಾಗೆ ತಿನ್ನೋ ಫುಡ್ಡನ್ನೇ ಸ್ವಲ್ಪ ನೀಟಾಗಿ, ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಡ್ರೈ ಫ್ರೂಟ್ಸು ಮತ್ತು ಅದು ಆಳ್ವಿ ಬೀಜ ಅಂತ, ಅಂದರೆ ಏನಾದರೂ ಸೊಂಟ ನೋವು ಅಥವಾ ಬ್ಯಾಕ್ ಪೇಯ್ನ್ ಏನಾದರೂ ಇದ್ದರೆ ಬೇಗ ಕಮ್ಮಿ ಆಗಿಬಿಡುತ್ತೆ ಬೆಳಗ್ಗೆ ಎದ್ದು, ಅಂದರೆ ನೈಟ್ ಸೋಪ್ ಮಾಡಿ ಬೆಳಗ್ಗೆ ಎದ್ದು ತೊಗೊಂಡ್ರೆ. ಇನ್ನು ಊಟಕ್ಕಿಂತ ಜಾಸ್ತಿ ನಾನು ಇಲ್ಲಿ ರಾ ವೆಜಿಟೇಬಲ್ಸು ಮತ್ತು ಸ್ಪ್ರೌಟ್ಸು ಇದನ್ನು ತಗೋತಾ ಇದ್ದೀನಿ. ಸಿಕ್ಕಾಪಟ್ಟೆ ನೀರು ಕುಡಿತಿದ್ದೀನಿ. ನನ್ನ ವರ್ಕ್ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೀರು ಕುಡಿಯೋದು, ಮಜ್ಜಿಗೆ ತಗೊಳ್ಳೋದು ಅದೆಲ್ಲ ಮಿಸ್ಸೇ ಮಾಡ್ತಿಲ್ಲ. ಹಾಗೆ ಇಲ್ಲಿ ಮಿಂಟುನ ಮಲಗಿಸಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಅಂದರೆ, ಈ ನಡುವೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಂತ. ನೀವು ನೋಡ್ತಿರೋ ಹಾಗೆ ನಾನು ಊಟಕ್ಕಿಂತ ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ತಗೋತಾ ಇದ್ದೀನಿ. ಮಜ್ಜಿಗೆ ಅಂತೂ ಮಿಸ್ಸೇ ಮಾಡೋಲ್ಲ. ಒಂದು ದಿವಸಕ್ಕೆ 3-4 ಗ್ಲಾಸ್ ಅಂತೂ ತೊಗೋತಾ ಇದ್ದೀನಿ. ಇನ್ನು ಏನಾದರೂ ಒಂಚೂರು ಓದೋಣ ಬುಕ್ಸು ಅಂತ ಕುತ್ಕೊಳ್ಳೋ ಅಷ್ಟೊತ್ತು ನಮ್ಮ ಮಿಂಟು ಬರ್ತಾನೆ ತಲೆ ತಿನ್ನೋಕ್ಕೆ. ಹಾಗೆ ನಾನು ಸಂಜೆ ಲಾಸ್ಟ್ ಮೀಲ್ ಬಂದು 5 o'clock ಎಂಡ್ ಮಾಡ್ತಿದ್ದೀನಿ. ಸೊ 16 hours ಫಾಸ್ಟಿಂಗ್ ಇರ್ತೀನಿ, 8 hours ಈಟಿಂಗ್ ವಿಂಡೋ ಇರುತ್ತೆ. ಇನ್ನು ಸಂಜೆ ಟೈಮು ನಾನು ಮಿಂಟು ಈ ನಡುವೆ ಅಂತೂ ಮಾಡಿ ಮೇಲೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ನಾನು ವಾಕ್ ಮಾಡ್ತಿರ್ತೀನಿ, ಅವನು ಮೂನು ಸ್ಟಾರ್ಸ್ನ ನೋಡಿಕೊಂಡು ಆಟಾಡ್ತಿರ್ತಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಹಲ್ದಿ ಶಾಸ್ತ್ರ ಇತ್ತು, ನಮ್ಮ ಫ್ಯಾಮಿಲಿ ಫಂಕ್ಷನ್ನು. ಸೊ ಅಲ್ಲಿಗೆ ಹೋಗಿದ್ವಿ. ಅಂದರೆ ಅವತ್ತು ಹೇಗೆ ಅಂದರೆ ಒಂದು ದಿನ 3 ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಮಿಂಟು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನಲ್ಲ, ಈ ನಡುವೆ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ. ಹಾಗೆ ಅಲ್ಲೇ ಊಟ ಮುಗಿಸ್ಕೊಂಡು ಮತ್ತು ಇದು ನೆಕ್ಸ್ಟ್ ಫಂಕ್ಷನ್ ನಮ್ಮ ಮನೆ ಹತ್ರನೇ ಒಂದು ಬರ್ಡೇ ಪಾರ್ಟಿ, 1 year ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಸೊ ನೋಡಿದ್ರಲ್ಲ ನನ್ನ ಡೇ ಹೇಗೋಯ್ತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.